ರಾಜ್ಯ ಸರ್ಕಾರ ಸಾರಿಗೆ ನಿಗಮದ ಬಸ್ಗಳಲ್ಲಿ ಸಂಚಾರ ಮಾಡುವವರಿಗೆ 15% ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಬರೆ ಎಳೆದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಶಿವಮೊಗ್ಗದ KSRTC ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಬಸ್ ಪ್ರಯಾಣ ದರ ಜಾಸ್ತಿ ಆಗಿದೆ, ಏನು ಅನಿಸುತ್ತೆ? ಮಹಿಳೆಯರಿಗೆ ಒಂಥರ ಕಾನೂನು, ನಮಗೊಂಥರ ಕಾನೂನು ಆಗ್ಬಿಟ್ಟಿದೆ. ಬಟ್ ಏನು ಮಾಡೋದು, ಈಗ ಆಲ್ರೆಡಿ ನಮ್ಮದು ಅದೇ ಒಂದು ದುಡಿಮೆ ಇದೆ, ಆ ದುಡಿಮೆಗೋಸ್ಕರ ಮಾಡ್ತಿದ್ದೀವಿ. ಬಟ್ ಸರ್ಕಾರ ನಂಬ್ಕೊಂಡಂತ ನಾವು ದುಡಿಮೆ ಮಾಡ್ತಾಯಿಲ್ಲ. ಬಟ್ ನಮ್ಮ ರೇಂಜಲ್ಲಿ ನಾವು ಮಾಡ್ತಿದ್ದೀವಿ. ಬಟ್ ಆದರೂ ಸರ್ಕಾರ ಯಾವುದೇ ರೀತಿ ನಮ್ಗೆ ಗಂಡು ಮಕ್ಕಳಿಗೆ ಅಂತೇಳಿ ಗಂಡಸ್ರಿಗೆ ಅಂತೇಳಿ ಯಾವುದೇ ರೇಂಜಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ. ಆಯಿತಾ, ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಸ್ವಲ್ಪ ಅನುಮತಿ ಕೊಡಬೇಕು, ಎಲ್ಲದಕ್ಕೂ ಸವಲತ್ತು ಕೊಡಬೇಕು. ಈಗ ನೋಡಿ, ಹ್ಯಾಂಡಿಕ್ಯಾಪ್ಗಳಿಗೆ ಕೊಡಿ, ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಮತ್ತು ವಯಸ್ಕರು ಇದ್ದಾರೆ, ಅವರಿಗೆಲ್ಲ ಸ್ವಲ್ಪ ಸಂಚಾರ ನೀವು ಮಾಡಿ. ಈ ಮಹಿಳೆಗೆಲ್ಲ ಫ್ರೀ ಸವಲತ್ತು ಕೊಟ್ಟು 2,000 ರೂಪಾಯಿ ಅಮೌಂಟ್ ಕೊಟ್ಟು ಎಲ್ಲ ಕೊಟ್ಟು ಮಾಡಿದ್ರೆ ಮನೆ ಸಂಸಾರ ಹಾಳಾದ ನಮ್ಮದು. ಈ ರೇಂಜಲ್ಲಿ ಬಸ್ ರೇಟು ಜಾಸ್ತಿ ಆಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಾಸ್ತಿ ಮಾಡಿ ಸರಿನಾ ತಪ್ಪ? ಇದು ಸರ್ಕಾರ ಲೆವೆಲಿಗೆ ತಪ್ಪೆ. ಯಾಕಂದರೆ ನಮಗೆ ಭಾಳ ಹೊರೆ ಆಗ್ತೈತೆ. ಅದರಾಗೂ ರೈತಾಪಿ ವರ್ಗದ ಇದಾರಲ್ಲ, ಎಲ್ಲಿಗೆ ಹೋಗ್ತವೆ ಅಂದರೆ ಭಾಳ ಹೊರೆ ಆಗ್ತೈತೆ ಇವರಿಗೆ. ನಮ್ಮಲ್ಲೇ ಗಂಡ ಹೆಂಡ್ತಿಗೆ ಪಾರ್ಸಲಿಟಿ ಅನ್ನೋ ಒಂದು ವಿಷಯ ಬರ್ತೈತೆ. ಅವ್ರು ಎಲ್ಲಿಗೆ ಹೋದರೂ ಏನು ಕೇಳ್ದಂಗೆ ಹೋಗ್ತಾ ಇರ್ತಿರ್ತಾರೆ. ಆದರೆ ಅದ್ರ ಮಧ್ಯೆನೂ ಸರ್ಕಾರ ರೇಟ್ ಜಾಸ್ತಿ ಮಾಡ್ತಾಯಿಲ್ಲ, ಇದು ತುಂಬ ಅನ್ಯಾಯ ಆಗ್ತೈತೆ. ಸರ್ಕಾರ ಸರಿಪಡಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದೆ. ಅಣ್ಣ, ರೇಟ್ ಜಾಸ್ತಿ ಆಗಿದೆ. ಟಿಕೆಟ್ ಗೊತ್ತಾಯ್ತು, ರೇಟ್ ಜಾಸ್ತಿ ಆಗಿದೆಯಲ್ಲ, ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಂ, ಅಲ್ಲ, ರೇಟ್ ಏನಕ್ಕೆ ಜಾಸ್ತಿ ಆಗಿದೆ? ನಮ್ಮ ಕಸ್ಟಮರ್ಗೆ ಓಡಾಡೋಕ್ಕೆ ಕಷ್ಟ ಇವಾಗ. ಹಾಂ, ಕಷ್ಟ ಆಗ್ತಾಯಿದೆ, ಗೊತ್ತಾಯ್ತಾ? ಇವಾಗ ಲೇಡೀಸ್ಗೆ ಫ್ರೀ ಆಗ್ತಾ ಇದೆ. ಲೇಡೀಸ್ ಫ್ರೀಯಾಗಿ ಓಡಾಡ್ತಾರೆ, ಅವ್ರಿಗೇನು ಆಧಾರ್ ಕಾರ್ಡ್ ತೊಡಗಿಸ್ತಾರೆ, ಹೋಗ್ತಾರೆ. ಹಾಂ ಅಮ್ಮ, ಹೆಣ್ಮಕ್ಳಿಗೆ ಫ್ರೀ ಅಂತಾರೆ, ಗಂಡಸ್ರಿಗೆ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ರು ಅಂತಂದ್ರೆ ಏನಮ್ಮ, ನೀವೇನು ಹೇಳ್ತೀರಾ? ನಾವು ಇಲ್ರಿ, ಎಲ್ಲ ಒಂದೇ ಸಮನ ಆಗ್ಬೇಕ್ರಿ. ಹೆಣ್ಮಕ್ಳಿಗೂ ಫ್ರೀ ಆಗ್ಬೇಕು, ಗಂಡು ಮಕ್ಳಿಗೂ ಫ್ರೀ ಆಗ್ಬೇಕು. ಬೇಕಾದ್ರೆ ಇಲ್ಲಕ್ರೆ ಹೆಣ್ಮಕ್ಳಿಗೆ ಬರೀ ಅಷ್ಟೇ ಕೊಡ್ತೇವೆ ಅಂದ್ರೆ ವಯಸ್ಸಾದವ್ರಿಗೆ ಅಷ್ಟೇ ಕೊಡ್ಬೇಕು ಫ್ರೀ. ವಯಸ್ಸಾದವ್ರು ಅಜ್ಜಿಯರು ಇರ್ತಾರಲ್ಲ, ವಯಸ್ಸಾದವ್ರು ಅಜ್ಜಿಯರು ಇರ್ತಾರಲ್ರಿ, ಅವರಿಗೆ ಬೇಕಾದ್ರೆ ಫ್ರೀ ಮಾಡಲಿ. 60 ವರ್ಷದವರಿಗೆ ಗಂಡು ಮಕ್ಕಳಿಗೆ ಫ್ರೀ ಮಾಡಲಿ, 60 ವರ್ಷದವರಿಗೆ ಫ್ರೀ ಮಾಡಲಿ, ಗಂಡು ಮಕ್ಳಿಗೇನು 60 ವರ್ಷದವರಿಗೆ. ಸರ್ ಏನು ಹೇಳ್ತೀರಾ ರೇಟ್ ಜಾಸ್ತಿ ಆಗಿರೋ ಬಗ್ಗೆ? ಏನು ಹೇಳ್ಬೇಕು ಸರ್, ಏನು ಅನ್ಸುತ್ತೆ ನಿಮಗೆ? ಈಗ ಸರ್ಕಾರದವ್ರು ಮಾಡಿರೋದು ರೇಟ್ ಜಾಸ್ತಿ ಬಸ್ಸಿಂದು ಓಡಾಡಲಿಕ್ಕೆ. ನಾವು ಸಾಗರದಿಂದ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಅಲ್ಲಿಗೆ ಒಬ್ಬೊಬ್ಬರಿಗೆ 20 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇನ್ನು ನಾವು ಇರಬೇಕೋ ಬೇಡ ಗೊತ್ತಿಲ್ಲ, ಜೀವನ ಮಾಡಬೇಕೋ ಬೇಡ ಗೊತ್ತಿಲ್ಲ. ಆ ಥರ ಆಗಿಬಿಟ್ಟಿದೆ ಸರ್ಕಾರ. ಭಾಳ ದೊಡ್ಡ ಸರ್ಕಾರ ಆಗಿಬಿಟ್ಟಿದೆ, ಹುಚ್ಚು ಸರ್ಕಾರನೇ ಆಗಿಬಿಟ್ಟಿದೆ. ಈಗ ರೇಟ್ ಜಾಸ್ತಿ, ಹೆಣ್ಮಕ್ಳಿಗೆ ನಿಮಗೂ ಫ್ರೀ, ಗಂಡು ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ಏನು ಅನಿಸುತ್ತೆ ಸರ್? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಸ್ ಪಾಸ್ ಫ್ರೀನೇ ಬೇಡಾಗಿತ್ತು. ಕೊಡ್ತಾರೆ, ವಯಸ್ಸಾದರಿಗೆ ಕೊಡಲಿ, ಸ್ಟೂಡೆಂಟ್ಸಿಗೆ ಕೊಡಲಿ, ಬೆನಿಫಿಟ್ ಇದೆ. ಬಟ್ ಅಂದರೆ ಇದನ್ನು ಫೇಸ್ ಮಾಡೋದು ಕಂಡಕ್ಟ್ರಿಗೂ ಡ್ರೈವರ್ಗಳಿಗೂ ಕಷ್ಟ. ಬಟ್ ಓಡಾಡ್ತಾ ನಮ್ಮಂಥ ಮಹಿಳೆಯರಿಗೂ ತುಂಬ ಕಷ್ಟ. ನಾವು ಒಂದ್ಸಲ ಹೋಗಿರ್ತೇವೆ, 2 ಸಲ ಇರ್ತೇವೆ, ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ನಮ್ಮ ಕೂಡ ರ್ಯಾಶಾಗಿ ಜಗಳ ಆಡೋದು. ಈಗ ತಾನೇ ಜಸ್ಟ್ ಜಗಳ ಆಡ್ಕೊಂಬಂದೆ ನಾನು, ಆಧಾರ್ ಕಾರ್ಡ್ ಸಲುವಾಗಿ ತೆಗೆದು ಒಬ್ಬ ಕಂಡಕ್ಟ್ರು ಟಿಕೆಟನ್ನು ಮೂವ್ ಮಾಡೋಕ್ಕೆ ಜನರ ಫೇಸ್ ಮಾಡ್ಕೊಂಡು ಬರೋಕ್ಕಾಗ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ದೂರಿಂದನೇ ತೋರಿಸ್ತೀವಿ. ಅದು ಅವ್ರಿಗೂ ಪ್ರಾಬ್ಲಮ್. ಒಬ್ಬೊಬ್ರು ಕಡೆಗೆ ತೆಗಿರತ್ತೆ, ನಿಂತ್ಕೊಳ್ಳೋಕ್ಕೆ ಪ್ಲೇಸ್ ಇರೋದಿಲ್ಲ. ಅಂಥದ್ರಲ್ಲಿ ತುಂಬ ಸಮಸ್ಯೆ ಆಗ್ತಿದೆ ಸರ್. ಇದಂತೂ ನನಗೆ ಇಷ್ಟ ಇಲ್ಲ. ಪಾಪ ಗಂಡು ಮಕ್ಕಳಿಗೆ ಅವಾಗಿನ ಜನಗಳೆಲ್ಲ ಸೀಟ್ ಕೊಡೋರು, ಪ್ರೆಗ್ನೆಂಟ್ ಇದ್ದವರಿಗೆಲ್ಲ ಸೀಟ್ ಕೊಡೋರು, ವಯಸ್ಸಾದವ್ರಿಗೆ ಸೀಟ್ ಕೊಡೋರು. ಈಗ ಅದು ಕೃತಜ್ಞತೆನೇ ಇಲ್ಲ ಸರ್. ಇದು ನಮಗೆ ಇಷ್ಟ ಇಲ್ಲ ಸರ್. ರೇಟ್ ಜಾಸ್ತಿ ಮಾಡಿದ್ದಾರೆ. ಅದು ರೇಟ್ ಬಗ್ಗೆ ಸರ್ ಎಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ಹೆಣ್ಮಕ್ಳಿಗೆ ಬರೇ ಬಂತಲ್ಲ ಈಗ. ಅದೇ ಮತ್ತೆ ಹೆಣ್ಮಕ್ಳಿಗೆ ಹಿಂಗ, ಗಂಡು ಮಕ್ಳಿಗೆ ಜೇಬಿಗೆ ಕತ್ರಿ. ಏನು ಅನಿಸುತ್ತೆ ಇವತ್ತು ರೇಟ್ ಜಾಸ್ತಿ ಆಗಿದೆ? ರೇಟ್ ಜಾಸ್ತಿ ಆಗಿರೋದ್ರೆ ಏನಾಗಿದೆ ಅಂದರೆ, ಇವಾಗ ನಮ್ಮ ದುಡಿಮೆ ಹಾಗೇ ಇದೆ, ಸ್ಯಾಲ್ರಿ ಏನಿದೆಯೋ ಅಷ್ಟೇ ಇದೆ. ಸೊ ದಿನದಿನಲ್ಲೇ ರೇಟ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಹಾಗಾಗಿ ರೇಟಿಂದು ಇವಾಗ ಏನಾಗಿದೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಇವಾಗ ಏನು ಅಂದರೆ ಸ್ತ್ರೀಯರಿಗೆ ಏನು ಕೊಡ್ತಾ ಇದ್ದಾರೋ ಸೊ ಅದನ್ನು ಕೊಡಬಾರ್ದು. ಇವಾಗ ವೃದ್ಧರಿಗೆ ಕೊಡಲಿ, ಇಲ್ಲ ಎಜುಕೇಷನ್ನು ಇದೆಯಲ್ಲ ಆ ಮಕ್ಕಳಿಗೆ ಕೊಡಲಿ. ಸೊ ಅದಂಥವರಿಗೆ ಸೊ ಸಹಾಯ ಆಗುತ್ತೆ. ಇವಾಗ ಎಲ್ರಿಗೂ ಕೊಟ್ಟು ಆ ಬರೆನ ಸೊ ಈ ರೀತಿಯಾಗಿ ಹಾಕೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದಿಷ್ಟು ಶಿವಮೊಗ್ಗದ ಬಸ್ ಪ್ರಯಾಣಿಕರ ಮನದಾಳದ ಮಾತು.
ಶಿವಮೊಗ್ಗದಿಂದ ಕ್ಯಾಂಪಸ್ನ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.